ವೀಕ್ಷಕರೇ, ನಮ್ಮಲ್ಲೊಂದು ಗಾದೆ ಮಾತಿದೆ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕೆ ಶುರು ಮಾಡಿದರು ಅಂತ. ಸೊ ಬೆಂಕಿ ಬಿದ್ದು ಆಯಿತು, ಪ್ರೊಟೆಸ್ಟ್ಗಳಾದವು, ಅಧಿಕಾರಿಗಳಿಗೆ ಪೊರಕೆ ತಗೊಂಡು ಹೊಡೆದಿದ್ದು ಆಯಿತು. ಅದಾದ ಮೇಲೆ ಮುಖ್ಯಮಂತ್ರಿಗಳು ಯಾರು ಜಮೀನು ಕೊಡಲ್ವೋ ಅವ್ರ ಜಮೀನನ್ನು ಹಾಗೇ ಬಿಡ್ತೀವಿ, ಅವ್ರ ಜಮೀನನ್ನು ನಾವು ಮುಟ್ಟಕ್ಕೆ ಹೋಗೋದಿಲ್ಲ, ಇಷ್ಟ ಇದ್ದವ್ರು ಕೊಡ್ಬೋದು, ಒಂದು ವೇಳೆ ನೀವು ಪೊರಕೆಯಲ್ಲಿ ಹೊಡೆಯೋದಾದರೆ ನನಗೇ ಹೊಡೀರಿ, ಅಧಿಕಾರಿಗಳಿಗೆ ಹೊಡೆಯೋದು ಬೇಡ ಅಂತ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿಬಿಟ್ರು. ಇದಾದ ಮೇಲೆ ನಮ್ಮ BJP ಪಕ್ಷ, ರಾಷ್ಟ್ರೀಯ ಪಕ್ಷ, ರೈತರ ಪರವಾಗಿ ಈಗ ಸ್ವಲ್ಪ ನಿಂತಂಗೆ ಕಾಣಿಸ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನೀವು ಮೊದಲಿಂದನಿಂದನೂ ನೋಡ್ಕೊಂಬಂದರೆ JDS ಪಾರ್ಟಿ ಮಾತ್ರ ರೈತರ ಪರವಾಗಿ ನಿಂತಿದ್ದನ್ನು ಬಿಟ್ಟರೆ BJP ಪಾರ್ಟಿ ಮೊದಲು ಶುರುವಾದಂಥ ಸಂದರ್ಭದಲ್ಲಿ ಅಶೋಕ್ ಅವರು, ವಿಜಯೇಂದ್ರ ಅವರು, ಅಶ್ವತ್ಥನಾರಾಯಣ ಅವರು, ಸ್ಥಳೀಯ ಮುಖಂಡರು ಎಲ್ಲರೂ ಒಂದು ಬಾರಿ ಹೋಗಿ ಬಂದಿದ್ದು ಬಿಟ್ಟರೆ ಇವರ ಹೋರಾಟವನ್ನು ಕೃತಿಯಲ್ಲಿ ದಾಖಲಿಸಲಿಲ್ಲ. ಕೇವಲ ಬಾಯಿ ಮಾತಲ್ಲೋ ಇಲ್ಲೋ ಹೇಳಿದ್ದು ಬಿಟ್ಟರೆ ಬಿಡದಿ ರೈತರ ಪರವಾಗಿ BJP ನಿಲ್ಲೋದ್ರಲ್ಲಿ ಸೋತಿದೆ ಅಂತಲೇ ಹೇಳಬೇಕಾಗತ್ತೆ. ರಾಜ್ಯ BJPಯ ಘಟಾನುಘಟಿ ನಾಯಕರುಗಳು ಬಿಡದಿ ಟೌನ್ಶಿಪ್ ಬಗ್ಗೆ ಅಷ್ಟೊಂದು ಮುತುವರ್ಜಿಯನ್ನೇ ತೋರಿಸಿಲ್ಲ. ಅದೇನಿದ್ರು ತಮ್ಮ ಮೈತ್ರಿ ಪಕ್ಷ JDSನ ಹೋರಾಟ, ದೇವೇಗೌಡರ ಹೋರಾಟ, ದೇವೇಗೌಡರ ಮಕ್ಕಳ ಹೋರಾಟ ಅಂದ್ಕೊಂಡು ಬಿಟ್ಟರೆ ಹೊರತು ತಾವು ಒಂದು ಪ್ರಬಲ ಪ್ರತಿಭಟನೆಯನ್ನು ದಾಖಲಿಸುವುದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊದಲೇ ಹೇಳಿದೆ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಮಾತನ್ನು. ಯಾಕಾಗಿ ಹೇಳಿದೆ ಅಂತಂದರೆ, ಬೆಂಕಿ ನಂದಿಸಿಯೂ ಆಯಿತು, ಬೆಂಕಿ ಒಂದು ಹಂತಕ್ಕೆ ಆರೋ ಹಂತಕ್ಕೂ ಬಂತು. ಈಗ ಭಾರತೀಯ ಜನತಾ ಪಾರ್ಟಿ ಅಥವಾ BY ವಿಜಯೇಂದ್ರ ಅವರ ನೇತೃತ್ವದ ಜನತಾ ಪಾರ್ಟಿ ಬೃಹತ್ ಪ್ರತಿಭಟನೆ ಮಾಡುತ್ತಂತೆ. ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಇದಕ್ಕೆ ವೇದಿಕೆ ಸಿದ್ಧ ಆಗಿದೆ. ಸೊ ವಿಜಯೇಂದ್ರ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪತ್ರಿಕಾಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಇವತ್ತು ಭಾಳ ಅಲರ್ಟ್ ಆಗಿಬಿಟ್ಟಂಗೆ, ಭಾಳ ರೈತರ ಬಗ್ಗೆ ಕಾಳಜಿ ಇದ್ದಂಗೆ, ಭಾಳ ರೈತರ ಬಗ್ಗೆ ಮುತುವರ್ಜಿ ಇದ್ದಂಗೆ ಮಾತಾಡ್ತಾ ಇದ್ದಾರೆ. ಈ ಬಿಡದಿ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ರೈತರ ಮೇಲೆ ಹಲ್ಲೆ ಆಗ್ತಾ ಇದೆ, ರೈತರ ಮೇಲೆ ಗೂಂಡಾ ವರ್ತನೆ ತೋರಲಾಗ್ತಾ ಇದೆ. ಮುಖ್ಯಮಂತ್ರಿ ಕಡೆಯವರು ಅಂದ್ಕೊಂಡು, ಬಾಲಕೃಷ್ಣ ಅವರ ಕಡೆಯವರು ಅಂದ್ಕೊಂಡು ರೈತರನ್ನು ಒಕ್ಕಲೆಬ್ಸಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದಕ್ಕೆ ನಾವು ಬಿಡಲ್ಲ, ಹಾಗಾಗಿ ಪ್ರತಿಭಟನೆಯನ್ನು ದಾಖಲಿಸ್ತೀವಿ. ಇದು ಕೇವಲ ಬಿಡದಿ ಪ್ರತಿಭಟನೆ ಮಾತ್ರ ಅಲ್ಲದೆ ಇಡೀ ರಾಜ್ಯದಲ್ಲಿ ರೈತರು ಎದುರಿಸುವಂಥ ಸಮಸ್ಯೆಯನ್ನು ಇಟ್ಟುಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ಹಂತಕ್ಕೆ ಈ ಸಮಸ್ಯೆ ಆರೋ ಹಂತಕ್ಕೆ ಬಂದಿದೆ. ಈಗ ಕಾರಣ ಏನು ಅಂತಂದರೆ, ಮುಖ್ಯಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ವಿಧಾನಸೌಧದಲ್ಲಿ. ಯಾರು ಭೂಮಿ ಕೊಡಲ್ವೋ ನಿಮ್ಮ ಭೂಮಿ ನೀವು ಇಟ್ಕೊಂಡ್ಬಿಡಿ, ನಿಮ್ಮ ಭೂಮಿ ನಾವು ಮುಟ್ಟಕ್ಕೆ ಬರಲ್ಲ, ಯಾರು ಕೊಡ್ತಾರಲ್ವ ಅವ್ರ ಪರವಾಗಿ ಅಥವಾ ಅವರ ಭೂಮಿಯನ್ನು ನಾವು ತೆಗೆದುಕೊಂಡು ಟೌನ್ಶಿಪ್ಪನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ನಡುವೆ ದೇವೇಗೌಡರು ವಿಧಾನಸೌಧದ ಮುಂದೆ ಉಪವಾಸ ಕೂರ್ತೀನಿ ಅಂತ ಹೇಳಿದ್ದು ಆಯಿತು. ಕುಮಾರಸ್ವಾಮಿ ಅವರು ಮತ್ತು DK ಶಿವಕುಮಾರ್ ಅವರ ನಡುವೆ ಕೈ ಹಿಸುಕಿದ್ದು ಅದನ್ನು ಕೂಡ ನೋಡಿದ್ರಿ ನೀವು. ಈ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ಅಂತ ಕೈ ಹಿಸ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತಾರೆ ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಅವರು. ಅದೇ ರೀತಿ ನಾನು ಯಾರಿಗೆ ಕೈ ಹಿಸ್ಕೊಳ್ಳಿ, ನಾನು ಆರಾಮಾಗಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಒಟ್ಟಾರೆ ಇದು ಯುದ್ಧ ಒಂದು ಒಕ್ಕಲಿಗ ನಾಯಕತ್ವದ ಯುದ್ಧವಾಗಿಯೂ ಕೂಡ ಬೇರೆ ಬೇರೆ ಮಜಲನ್ನು ತಲುಪಿದೆ, ಅಥವಾ ಒಕ್ಕಲಿಗ ನಾಯಕತ್ವವಾಗಿ ಹೋರಾಟ ಅನ್ನೋ ರೀತಿಯಲ್ಲೂ ಬಿಂಬಿತ ಆಗ್ತಾ ಇದೆ. DK ಶಿವಕುಮಾರ್ ಅವರು ಮೊದಲ ಹಂತದಲ್ಲಿ ನಾನು ಇದನ್ನು ಮಾಡೇ ಮಾಡ್ತೀನಿ, ಟೌನ್ಶಿಪ್ ಆಗಲೇಬೇಕು, ಎಲ್ಲರನ್ನೂ ಅಲ್ಲಿಂದ ಬೇರೆ ಕಡೆ ಅವರಿಗೆ ಜಾಗವನ್ನು ಕಲ್ಪಿಸ್ತೀವಿ, ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದರು. ಈಗ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ರೈತರ ಭೂಮಿಯನ್ನು ನಾವು ಕಿತ್ಕೊಳ್ಳಲ್ಲ, ಯಾರು ಇಷ್ಟ ಇದೆಯೋ ಅವ್ರು ಕೊಡ್ಬೋದು, ಇಷ್ಟ ಇದ್ದಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ. ಇನ್ನೊಂದು ವಿಚಾರ ಕೂಡ ಚರ್ಚೆಗೆ ಬಂತು. ಬೆಂಗಳೂರು ದಕ್ಷಿಣದಲ್ಲಿ ಅಥವಾ ರಾಮನಗರದಲ್ಲಿ, ಕನಕಪುರದಲ್ಲಿ ಏರ್ಪೋರ್ಟನ್ನು ಮಾಡ್ತೀವಿ ಅನ್ನೋ ವಿಚಾರ. ಇತ್ತೀಚೆಗೆ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜಾಗ ಈಗ ಗುರುತಿಸೋದು, ಇದರ ಬಗ್ಗೆ ಒಂದು ಮೀಟಿಂಗ್ ಕೂಡ ನಡೆದಿತ್ತು. ಮುಖ್ಯಮಂತ್ರಿಗಳು ಬೆಂಗಳೂರಿನ 2ನೇ ಏರ್ಪೋರ್ಟ್ ಇದು ಕೆಂಪೇಗೌಡ ಏರ್ಪೋರ್ಟನ್ನು ಬಿಟ್ಟು ಇನ್ನೊಂದು ಏರ್ಪೋರ್ಟನ್ನು ಮಾಡಬೇಕು ಅನ್ನೋ ಒಂದು ಮಾತು ಭಾಳ ದಿನದಿಂದ ಇತ್ತು. ಅದಕ್ಕೆ ಪೂರಕವಾಗಿ ನಾವು ಕನಕಪುರ ಭಾಗದಲ್ಲಿ ಅಥವಾ ಮಾಗಡಿ ಭಾಗದಲ್ಲಿ ಈ ಜಾಗವನ್ನು ಗುರುತಿಸ್ತಾ ಇದ್ದೀವಿ ಅಂತ ಹೇಳಿದರು. ಇದಕ್ಕೂ ಕೂಡ BJP ರಾಜ್ಯಾಧ್ಯಕ್ಷರು ವಿರೋಧ ತೆಗೆದಿದ್ದಾರೆ. ತುಮಕೂರು ಭಾಗದಲ್ಲಿ ಮಾಡಿದರೆ ಉತ್ತಮ, ಅಲ್ಲಿ ಮಧ್ಯ ಕರ್ನಾಟಕ ಭಾಗಕ್ಕೆ, ಬೆಂಗಳೂರಿನವ್ರಿಗೂ ಹಾಗೆ ಮಲೆನಾಡು ಕರ್ನಾಟಕ ಭಾಗಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ರೈತರ ವಿಚಾರದಲ್ಲಿ ನೋಡೋದಾದರೆ BJP ನಿಲುವು ಸ್ವಲ್ಪ ಕ್ವಶನ್ ಮಾರ್ಕಲ್ಲೇ ಉಳಿದಿದೆ. BJP ಯಾರ ಪರ, ರೈತರು ನಿಜವಾಗ್ಲೂ ರೈತರ ಪರ ಇದೆಯಾ, ಈಗ ಕೊನೆಯ ಕ್ಷಣದಲ್ಲಿ ರೈತರ ಪರ ನಿಲ್ತೀವಿ ಅಂದರೆ ಅದೆಷ್ಟು ಮಟ್ಟಿನ ನಿಲುವು ಅನ್ನೋ ರೀತಿ
ಇರುವಂಗಾಗಿದೆ. ಅದರ ನಡುವೆ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಗೂಂಡಾವರ್ತನೆ ತೋರ್ತಾ ಇದ್ದಾರೆ, ರೈತರಿಗೆ ಹೊಡಿತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಅದು ಕೂಡ ಈ ಪ್ರಭಾವಿಗಳ ಕಡೆಯವರು ಅನ್ನೋ ಒಂದು ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ನೋಡೋಣ ಬಿಡದಿ ಟೌನ್ಶಿಪ್ ವಿಚಾರ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು. ಯಾಕೆಂದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರೈತರ ಜಮೀನು ತೊಗೊಳ್ಳಲ್ಲ, ಬೇಡ, ಅವ್ರು ಕೊಡಲ್ಲ ಅಂತಂದ್ರೆ ಬೇಡ ಅಂತ. ಇನ್ನು ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ ಟೌನ್ಶಿಪ್ ಆಗೋದೇ ಬೇಡ ಅಂತ. ಆಗೋದೇ ಬೇಡ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ನಗರ ಬೆಳಿಬೇಕು ಅಂದರೆ ಟೌನ್ಶಿಪ್ಪು ಬೇಕು, ರೈತರು ಬೇಕು, ಎಲ್ಲರೂ ಬೇಕಾಗುತ್ತೆ. ಸೊ ಆದರೆ ಸರಿಯಾದ ಮಾರ್ಗವನ್ನು ಅನುಸರಿಸಿ ಮಾಡೋದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇನ್ನಷ್ಟು ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.